ನಾವು ಯಾವ ಕೆಲಸವನ್ನು ನಿರಂತರವಾಗಿ ಎಷ್ಟು ಮಾಡ್ತೀವೋ ಅಷ್ಟೇ ನಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಆಗೋದು. ನಮ್ಮ ಪ್ರಯತ್ನದ ಪ್ರಮಾಣದ ಮೇಲೆ ಯಶಸ್ಸು ನಿರ್ಧಾರವಾಗುತ್ತೆ ಅಂತ ಹೇಳ್ಬೋದು. ಈ ಮಾತನ್ನು ನೀವು ಒಪ್ಕೋತೀರಾ? ಹಾಗಿದ್ರೆ ಸುಂದರವಾದ ಕಥೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಮುದ್ರದಲ್ಲಿ ಹಡಗು ಸಾಗ್ತಾ ಇತ್ತು. ಅದೊಂದು ಬಹುದೊಡ್ಡ ಶ್ರೀಮಂತ ಹಡಗು. ಶ್ರೀಮಂತ ಹಡಗೆಂದರೆ ಅದು ಕೇವಲ ಶ್ರೀಮಂತರ ಕೈಗೆ ಮಾತ್ರ ದೊರಕುವಂಥದ್ದು. ಪ್ರವಾಸಕ್ಕೆ ಹೋಗ ಬಯಸುವ ಅತ್ಯಂತ ಶ್ರೀಮಂತರಿಗಾಗಿ ನಿರ್ಮಿಸಿದ ವಿಲಾಸಿ ಹಡಗು ಅದು. ಒಂದೇ ಬಾರಿಗೆ ಸುಮಾರು 2,000 ಜನ ಪ್ರಯಾಣ ಮಾಡ್ಬೋದಿತ್ತು. ಅದರಲ್ಲಿ ಅನೇಕ ಮಳಿಗೆಗಳು, ನೃತ್ಯದ ಅಂಗಳಗಳು, ಈಜು ಕೊಳಗಳು, 24 ತಾಸು ಕೆಲಸ ಮಾಡುವ ಹೋಟೆಲ್ಗಳು, ಯಾವುದೇ ಅಭಿರುಚಿಯ ಪ್ರವಾಸಿಯನ್ನು ತಣಿಸುವಂತಹದ್ದು. ಅದರಲ್ಲಿ ಪ್ರವಾಸ ಮಾಡಬೇಕಾದ್ರೆ 6 ತಿಂಗಳು ಮುಂಚಿತವಾಗಿ ಸ್ಥಳ ಕಾಯ್ದಿರಿಸಬೇಕಿತ್ತು. ಪ್ರಯಾಣ ನಡೀತಾ ಇತ್ತು. ಹಡಗಿನೊಳಗೆ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಯಾರಿಗೂ ಸಮಯದ ಪರಿವೇ ಇರಲಿಲ್ಲ. ಆದರೆ ಇವರಾರಿಗೂ ಅರಿವಿಲ್ಲದಂತೆ ಒಂದು ಘಟನೆ ನಡೀತಾ ಇತ್ತು. ಹಡಗನ್ನು ಚಲಿಸುತ್ತಿದ್ದ 4 ಇಂಜಿನ್ಗಳಲ್ಲಿ ತುಂಬ ಪ್ರಮುಖವಾದ ಮಧ್ಯದ ಇಂಜಿನ್ ಕೆಲಸ ನಿಲ್ಲಿಸಿಬಿಟ್ಟಿತ್ತು. ತಕ್ಷಣ ಕ್ಯಾಪ್ಟನ್ಗೆ ಹಡಗಿನ ಎಳೆತ ಹೆಚ್ಚಾದಷ್ಟು ಗಮನಕ್ಕೆ ಬಂತು. ಅದನ್ನು ತಕ್ಷಣವೇ ರಿಪೇರಿ ಮಾಡಬೇಕು, ಇಲ್ಲದಿದ್ದರೆ ಉಳಿದ ಇಂಜಿನ್ಗಳ ಮೇಲೆ ಒತ್ತಡ ಹೆಚ್ಚಾಗಿ ಅವು ಕೂಡ ಕಾರ್ಯವನ್ನು ನಿಲ್ಲಿಸಬಹುದು. ಸಂದೇಶ ಇಂಜಿನಿಯರ್ಗಳಿಗೆ ಹೋಯಿತು. ಅವರು ತಕ್ಷಣವೇ ಕಾರ್ಯಪ್ರವೃತ್ತರಾದರು. 3-4 ತಾಸುಗಳ ಕಾಲ ಪ್ರಯತ್ನ ಮಾಡಲು ಫಲ ಮಾತ್ರ ದೊರಕಲಿಲ್ಲ. ಅಷ್ಟರೊಳಗೆ ಮತ್ತೊಂದು ಇಂಜಿನ್ ಕೈ ಕೊಡುವ ಲಕ್ಷಣ ಕಾಣಿಸ್ತು. ಈಗ ಕ್ಯಾಪ್ಟನ್ ಮತ್ತು ಇಂಜಿನಿಯರ್ಗಳ ಜೊತೆಗೆ ಹಡಗಿನ ಮಾಲೀಕರಿಗೂ ಕೂಡ ಆತಂಕ ಶುರುವಾಯಿತು. ಬೇಗ ದುರಸ್ತಿಯಾಗದಿದ್ದರೆ ಹಡಗು ಒಂದೆಡೆಗೆ ವಾಲೋದು ಖಚಿತ. ಆಗ ಸ್ವಲ್ಪವೇನಾದರೂ ಹೆಚ್ಚು ಕಡಿಮೆಯಾದರೆ ಹಡಗು ಮುಳುಗುವ ಅಪಾಯ ಹೆಚ್ಚು. ಎಲ್ಲರ ಹಣೆಯ ಮೇಲೆ ಬೆವರು ಮೂಡ್ತಾಯಿತ್ತು. ಹಡಗಿನ ಇಂಜಿನಿಯರ್ಗಳು ಇದು ತಮ್ಮಿಂದ ಸಾಧ್ಯವಿಲ್ಲ ಅಂತ ಕೈ ಎತ್ತಿಬಿಟ್ರು. ಇನ್ನೇನು ದಾರಿ ಅಂತ ಚಿಂತಿಸ್ತಾ ಇರಬೇಕಾದ್ರೆ ಒಬ್ಬ ಇಂಜಿನಿಯರ್ ಹೇಳಿದ, ಈಗ ನಾವಿರುವ ಸ್ಥಳದಿಂದ 100 ಕಿಲೋಮೀಟರ್ ದೂರದ ಪಟ್ಟಣದಲ್ಲಿ ಒಬ್ಬ ವಯಸ್ಸಾದ ಇಂಜಿನಿಯರ್ ಒಬ್ಬರಿದ್ದಾರೆ. ಅವರಿಗೆ ಹಡಗು ರಿಪೇರಿಯಲ್ಲಿ ಇರುವಷ್ಟು ಜ್ಞಾನ ಇಲ್ಯಾರಿಗೂ ಇಲ್ಲ. ಅವರನ್ನು ಕರೆಸುವಂತೊಂದೇ ದಾರಿ. ಹಡಗಿನ ಮಾಲೀಕರು ಅವರಿಗೆ ದೂರವಾಣಿ ಮಾಡಿ ಒಪ್ಪಿಸಿದ್ರು. ಆತ ವೇಗವಾಗಿ ಚಲಿಸುವ ನಾವೆಯೊಂದನ್ನು ಏರಿ ಬಂದು ಈ ಹಡಗನ್ನು ಸೇರಿಕೊಂಡ. ಅಲ್ಲಿದ್ದ ಇಂಜಿನಿಯರ್ಗಳಿಂದ ಆದ ವಿಷಯವನ್ನು ಕೂಡ ತಿಳ್ಕೊಂಡ. ನಂತರ ಇಂಜಿನ್ ಇರುವ ಜಾಗಕ್ಕೆ ಹೋಗಿ ಒಬ್ಬರಿಗೆ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ. ಒಂದು ಸಣ್ಣ ಸುತ್ತಿಗೆಯನ್ನು ತೆಗೆದು ಇಂಜಿನ್ನ ಒಂದು ಭಾಗಕ್ಕೆ ಪಟ್ ಅಂತ ಹೊಡೆದ. ಆಶ್ಚರ್ಯ, ಇಂಜಿನ್ ಕಾರ್ಯ ಮಾಡಲಾರಂಭಿಸಿತು. ಹಡಗು ಮತ್ತೆ ಮೊದಲಿನ ಸುಸ್ಥಿತಿಗೆ ಬಂತು. ಎಲ್ಲರಿಗೂ ಸಂತೋಷ. ಹಿರಿಯ ಇಂಜಿನಿಯರ್ ಹೊರಟೇ ನಿಂತ. ತನ್ನ ಬಿಲ್ಲು ಕೊಟ್ಟ. ಅದು ಕೇವಲ 25,000 ರೂಪಾಯಿಗಳಾಗಿತ್ತು. ಮಾಲೀಕರಿಗೆ ಗಾಬರಿ. ಈತ ಏನೂ ಮಾಡಲಿಲ್ಲ, ಬರೀ ಸುತ್ತಿಗೆಯಿಂದ ಒಂದು ಪೆಟ್ಟು ಹಾಕಿದ್ದಕ್ಕೆ ಎಷ್ಟು ದುಡ್ಡೇ. ಅವನು ಅದನ್ನು ಮಾಡದಿದ್ದರೆ ಹಡಗೇ ಮುಳುಗಿ ಹೋಗ್ತಿತ್ತು ಅನ್ನೋದನ್ನೇ ಮಾಲೀಕ ಮರೆತು ಹೋಗ್ಬಿಟ್ಟಿದ್ದ. ಕೆಲಸ ಮುಗಿದು ಹೋಗಿದೆ ತಾನೇ. ಮಾಲೀಕ ಆ ಹಿರಿಯನಿಗೆ ಹೇಳ್ದ, ಸ್ವಾಮಿ, ಒಮ್ಮೆಲೆ 25,000 ಅಂದರೆ ಹೇಗೆ? ತಾವು ಮಾಡಿದ ಕೆಲಸದ ವಿವರಗಳಿಗೆ ಎಷ್ಟೆಷ್ಟು ದುಡ್ಡು ಅಂತ ಬರೆದು ಕೊಡಿ ಅಂದ. ಆಗ ಮುದುಕ ನಕ್ಕು ಬರೆದ, ಸುತ್ತಿಗೆಯಿಂದ ಹೊಡೆದದ್ದಕ್ಕೆ 2 ರೂಪಾಯಿಗಳು, ಎಲ್ಲಿ ಹೊಡೆಯಬೇಕೆಂಬ ಜ್ಞಾನಕ್ಕೆ 24,998 ರೂಪಾಯಿ ಅಂತ. ಆದ್ಮೇಲೆ ಕಥೆಯಂತೂ ಅವಶ್ಯವಾಗಿ ಮುಗೀತು. ಆದರೆ ಕತೆ ನೀಡುವ ಸಂದೇಶ ತುಂಬ ಮಹತ್ವವಾದದ್ದು. ಜೀವನದಲ್ಲಿ ಪ್ರಯತ್ನ ಅನ್ನೋದು ಮುಖ್ಯ. ಆದರೆ ಯಾವ ದಿಶೆಯಲ್ಲಿ ಯಾವ ಮಟ್ಟದಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದು ಅದಕ್ಕಿಂತಲೂ ಹೆಚ್ಚು ಪ್ರಮುಖವಾದದ್ದಾಗಿರುತ್ತೆ. ಯಾಕಂತಂದರೆ ಯಶಸ್ಸು ಪ್ರಯತ್ನದ ಪ್ರಮಾಣದ ಮೇಲೆ ನಿರ್ಧಾರವಾಗ್ತದೆ. ಕತೆ ಇಷ್ಟ ಆಯಿತು.